ಹಾಯ್ ಗಾಯ್ಸ್, ಇವತ್ತು ತುಂಬ ಬೋರ್ ಹೊಡಿತಾ ಇದೆ. ಹಾಗಾಗಿ ನಾನು ಹೋಗ್ತಾ ಇರೋದು ನಮ್ಮೂರಲ್ಲಿರೋ ಹೊಳೆಗೆ ಹೋಗ್ತಾ ಇದ್ದೀನಿ. ಅದು ಯಾವ ಥರ ತುಂಬಿದೆ ಅಂತ ನಾನು ಕೂಡ ನೋಡಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ, ನಿಮಗೂ ತೋರಿಸ್ತೀನಿ, ಬನ್ನಿ. ಹಾಗೆ ಖಾಲಿ ಹೊಟ್ಟೆಲಿ ಹೋಗೋದು ಬೇಡ ಅಂತ ಹೇಳಿ ಟಿಫನ್ ಮಾಡಿಕೊಂಡೆ. ಟಿಫನ್ನು ಪಲಾವ್ ಮಾಡಿದ್ದೆ, ಸೊ ಮೊಸರಿರಲಿಲ್ಲ. ಹಾಗಾಗಿ ಬರೀ ಪಲಾವೇ ತಿನ್ಕೊಂಡು ಹೋಗೋಣ ಅಂತ ರೆಡಿ ಆದೆ. ಸುಮ್ಮನೆ ಟಿಫನ್ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಟಿ ವಿ ಇದ್ದರೆ ಮಾತ್ರನೇ ಟಿಫನ್ ತಿನ್ನೋಕ್ಕಾಗೋದು. ಯಾಕೆಂದರೆ ಸುಮ್ಮನೆ ತಿನ್ನೋಣ ಅಂದರೆ ಬೇಜಾರು. ಹಾಗಾಗಿ ಟಿಫನ್ ಎಲ್ಲ ಮಾಡಿಕೊಂಡು ನಾನು ಕೂಡ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಸೊ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ. ಸ್ಟ್ರೈಟ್ನಿಂಗ್ ಅಲ್ಲ, ಬುಟೆಕ್ಸ್ ಮಾಡಿಸಿದ್ದೀನಿ. ತುಂಬಾ ಹಾಳಾಗಿತ್ತು ನನ್ನ ಕೂದಲು. ಸೊ ಹಾಗಾಗಿ ಹೇರ್ ಸ್ಟೈಲ್ ಯಾವ ಥರ ಮಾಡ್ಕೊಳೋದು ಅಂತ ಯೋಚನೆ ಮಾಡ್ತಿದ್ದೆ. ಫ್ರೀ ಹೇರ್ ಬಿಟ್ಕೊಂಡ್ರೆ ಸುಮ್ಮನೆ ಕೂದಲೆಲ್ಲ ಹರಡುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಹೇರ್ ಸ್ಟೈಲ್ ಮಾಡೋಣ ಅಂತ ಕ್ಲಿಪ್ ಹಾಕ್ಕೊಂಡು ಒಂದು ಹೇರ್ ಸ್ಟೈಲ್ ಮಾಡಿಕೊಂಡೆ. ನೋಡ್ಬೋದು ಚೆನ್ನಾಗಿ ಕಾಣಿಸ್ತಿದೆನಾ? ಸೊ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ಒಂದು ಪೋಸ್ ಕೊಟ್ಕೊಂಡು, ಸೊ ನಾನು ಮೇಕಪ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿ ಒಂದು ಪೋಸ್ ಬೇರೆ ಕೊಟ್ಟೆ. ಆಟೋಕ್ಕೆ ಹೋಗೋಣ ಅಂದ್ಕೊಂಡೆ, ಬೇಡ ನಡ್ಕೊತಾನೆ ಹೋಗೋಣ, ಅದೇನು ದೂರ ಇಲ್ಲ ಅಂದ್ಕೊಂಡು ನಡ್ಕೊತ ಹೊರಟೆ. ಬಟ್ ಆಗಲಿಲ್ಲ. ಹಾಗಾಗಿ ಆಟೋ ಸಿಕ್ತು, ಒಂದು ಆಟೋ ಹೊತ್ಕೊಂಡೆ. ನಾನು 3 days ಬ್ಯಾಕು ರಾಣೆಬೆನ್ನೂರಿಗೆ ಹೋಗ್ತಾ ಇದ್ದೆ. ಸೊ ಅವಾಗ ನೋಡಿದಾಗೆ ಹೊಳೆನೇ ತುಂಬಿರಲಿಲ್ಲ, ಮಂಟಪ ಕಾಣಿಸ್ತಾ ಇತ್ತು. ಸೊ ನಾವು ಹೊಳೆ ಬಂದರೆ ತುಂಬಿದರೆ ನಾವು ಆ ಮಂಟಪ ನೋಡಿದರೆ ಗೊತ್ತಾಗೋದು. ಆ ಮಂಟಪ ಫುಲ್ಲು ಮುಳುಗಿದ್ರೆ ಹೊಳೆ ಬಂದಿದೆ ಅಂತ. ಸರಿ ನೋಡಿದರೆ ಹೊಳೆ ಏನು ತುಂಬಿರಲಿಲ್ಲ, ಮಂಟಪ ಫುಲ್ ಕಾಣಿಸ್ತಾ ಇತ್ತು. ಇವಾಗ ನೋಡಿದರೆ ಫುಲ್ ತುಂಬಿದೆ, ಬನ್ನಿ ನೋಡ್ಕೊಂಬರೋಣ ಅಂತ ನಮ್ಮ ತಂಗಿಯರೆಲ್ಲ ಕರಿತಾಯಿದ್ರು. ಸೊ ಹಾಗಾಗಿ ನಾನು ಕೂಡ ಹೋಗೋಣ, ಮನೇಲೇ ತುಂಬ ಬೋರ್ ಆಗ್ತಾಯಿದೆ ಅಂದ್ಕೊಂಡು ಹೊರಟೆ. ಹೋಗಬೇಕಾದ್ರೆ ಪಾಪ ಅವರು ನಡ್ಕೊತ ಬರ್ತಿದ್ದೀನಿ ಅಂತ ಅಂದ್ಕೊಂಡ್ರು. ಬಟ್ ನಾನು ನಡ್ಕೊತ ಹೋಗ್ತಿರ್ಲಿಲ್ಲ, ಆಟೋಕ್ಕೆ ಹೋಗ್ತಾ ಇದ್ದೆ. ಅವಾಗೆಲ್ಲ ನಡ್ಕೊತ ಹೋಗ್ತಾ ಇದ್ವಿ. ಇವಾಗ ಕಾಲು ನೋವು ಅಂತ ಅಂದ್ಕೊಂಡು ನೆಪ ಹೊಡೆದು ಆಟೋಕ್ಕೆ ಹೋಗ್ತೀವಿ. ಹಾಗೆ ಮಾತಾಡ್ಕೊತ ಬಂದ ತಕ್ಷಣ ಅಲ್ಲ ದೇವಸ್ಥಾನ ಆಲ್ರೆಡಿ ಬಂದಿತ್ತು. ಸೊ ನಾನು ಆಟೋ ಎಲ್ಲ ಇಳ್ಕೊಂಡು ದೇವಸ್ಥಾನ ಎಲ್ಲ ನೋಡಿ ದರ್ಶನ ಮಾಡಿಕೊಂಡು ಸೊ ನಮ್ಮ ತಂಗಿಯರನ್ನ ಮೀಟ್ ಮಾಡೋಕೆ ಅಂತ ಹೊರಟೆ. ಹೊಳೆಗೆ ಹೋದ ತಕ್ಷಣ ನನಗೆ ಶಾಕೇ ಆಯಿತು. ಯಾಕಂತ ಹೇಳಿದರೆ ಇವತ್ತು ಫ್ರೆಂಡ್ಶಿಪ್ ಡೇ ಇತ್ತಂತೆ. ಸೊ ನನಗೆ ಫ್ರೆಂಡ್ಶಿಪ್ ಡೇ ಅನ್ನೋದೇ ನೆನಪಿರಲಿಲ್ಲ. ಸ್ಟೇಟಸ್ ಎಲ್ಲ ನೋಡಿದ್ದೆ, ಆಲ್ಮೋಸ್ಟ್ ಇರಲ್ಲ ಬಿಡು ಅಂದ್ಕೊಂಡು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಮೇಲೆ ಗೊತ್ತಾಗಿದ್ದು, ಪಾಪ ಅವಳು ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ತಂದಿದ್ಲು. ನಾನೇನು ತಗೊಂಡು ಹೋಗಿರಲಿಲ್ಲ, ಅವಳದೇ ಇಸ್ಕೊಂಡು ನಾನು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದೆ. ನಿನಗೆ ಇದು ನೆನಪಿರಲ್ಲ ಅಂತ ಬೈದು ಏನೇನೋ ಸಮಾಧಾನ ಮಾಡಿ ಪ್ಯಾಚಪ್ ಮಾಡಿದೆ. ಖುಷಿಪಟ್ಲು ಅವಳು. ನೆಕ್ಸ್ಟ್ ನಮ್ಮ ತಂಗಿನೂ ಕೂಡ ಅದೇ ಹಾಡು ಅದೇ ರಾಗ. ಯಾಕಂದರೆ ಅವಳು ಬೈತಾ ಇದ್ಲು, ನಿನಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಇದು ಫ್ರೆಂಡ್ಶಿಪ್ ಡೇ ಅನ್ನೋದೇ ನಿನಗೆ ಗೊತ್ತಿಲ್ಲಲ್ಲ ಅಂತ. ಇರಲಿ ಬಿಡು, ಏನೂ ಆಗಲ್ಲ, ಅದನ್ನು ಮಾಡಿದ್ರೇ ಫ್ರೆಂಡ್ಶಿಪ್ ಅಲ್ಲ. ಫ್ರೆಂಡ್ಶಿಪ್ ಅನ್ನೋದು ಮನಸ್ಸಲ್ಲಿದ್ದರೆ ಸಾಕು. ನಿನ್ನ ಕಷ್ಟಕ್ಕೆ ಸುಖಕ್ಕೆ ಆಗ್ತೀವೋ ಗೊತ್ತಿಲ್ಲ, ಕಷ್ಟಕ್ಕಂತೂ ನಾನು ಯಾವಾಗಲೂ ಇದ್ದೇ ಇರ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿದೆ. ನೀನು ಇಂಥ ಡೈಲಾಗೆಲ್ಲ ಹೊಡಿಬೇಡ ಅಂತ ಬೈತಾ ಇದ್ದರು. ಹೌದಲ್ವಾ, ಫ್ರೆಂಡ್ಶಿಪ್ಪಲ್ಲಿ ಸಂತೋಷದಲ್ಲಿ ಅವ್ರ ಜೊತೆಗೆ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಕಷ್ಟದಲ್ಲಿ ನಾವು ಇರಲೇಬೇಕು. ಸೊ ಬ್ಯಾಂಡ್ ಎಲ್ಲ ಕೊಟ್ಕೊಂಡು ತುಂಬಾ ಖುಷಿ ಆಯಿತು. ನಾನು ಮರ್ತರು ಇವ್ರು ಮರ್ತಿಲ್ಲ ಅಂತ ಹೇಳಿ ನಂಗಂತೂ ತುಂಬಾ ಖುಷಿ ಆಯಿತು. ನಿಮ್ಗೆ ಏನು ಅನಿಸ್ತದೆ? ಕೂಡ ಒಂದು ಆತಂಕ ಇತ್ತು, ರೈತರು ಕೂಡ ಆತಂಕ ಇತ್ತು. ಅಂದರೆ ನದಿ ಸಂಪೂರ್ಣವಾಗಿ ಬಚ್ಚಿ ಹೋಗ್ತಾ ಇತ್ತು. ಸೊ ಈಗ ಒಂದು ಕಳೆಗಟ್ತಾ ಇದೆ. ಸೊ ಖುಷಿ ಆಗುತ್ತೆ. ಯಾಕಂದರೆ ಅವರು ಪಾಪ ಕಷ್ಟಪಟ್ಟೆಲ್ಲ ಬೆಳೆ ಬೆಳೆದಿರ್ತಾರೆ. ಮಳೆ ಬರ್ಲಿಲ್ಲ ಅಂದರೆ ತುಂಬ ಅವ್ರಿಗೂ ಸೂಸೈಡ್ ಎಲ್ಲ ಮಾಡ್ಕೊತಾ ಇರ್ತಾರೆ. ಸೊ ಇವಾಗ ಮಳೆ ಬಂದು ಅವ್ರಿಗೂ ಖುಷಿಯಾಗಿದೆ, ಬೆಳೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಬೇರೆ ಕಡೆ ತುಂಬ ಜನ ಪ್ರವಾಸಿಗರು ಹೌದು, ತುಂಬ ಜನ ಬರ್ತಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಮ್ಮೂರಿಗೆ ಇಷ್ಟೊಂದು ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಅಂದರೆ ನಮಗೂ ತುಂಬ ಖುಷಿ ಆಗ್ತದೆ. ನಮ್ಮೂರು ಕ್ಲಿಯರ್ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ. ಇದು ಪ್ರವಾಸಿಗರ
ಫಸ್ಟ್ ಟೈಮ್ ಮೈಕಲ್ಲಿ ಮಾತಾಡಬೇಕಂದ್ರೆ ತುಂಬಾ ಭಯ ಅನಿಸುತ್ತೆ. ನನ್ನ ಜೀವನದಲ್ಲೇ ನಾನು ಫಸ್ಟ್ ಟೈಮ್ ಮಾತಾಡಿರೋದು. ಹಾಗೆ ಮಾತಾಡ್ಕೊತ ಬರಬೇಕಾದ್ರೆ ನನ್ನ ಫ್ಯಾನ್ಸ್ ಎಲ್ಲ ಫೋಟೋ ತೆಗೆಸ್ಕೊಂಡ್ರು. ಹಾಗೆ ನಮ್ಮ ಚಿನ್ನಿಗೆ ಐಸ್ ಬೇಕು ಅಂತ ಹೇಳಿದ್ಲು. ಐಸ್ ಎಲ್ಲ ಕೊಡಿಸ್ಕೊಂಡು ನಾವು ಹೊರಟಿದ್ದೆ ಹರಿಹರಕ್ಕೆ. ಮಳೆ ಬರ್ತಾಯಿತ್ತು, ಬಾ ಹೋಗೋಣ ಅಂತ ಅಂದ್ಕೊಂಡು ಡಾಮಿನೋಸಿಗೆ ಹೋಗೋಣ ಅಂತ ಡಾಮಿನೋಸಿಗೆ ಹೋದ್ವಿ. ಬಟ್ ಅಲ್ಲಿ ಹೋದಾಗೆ ಏನೂ ಚೆನ್ನಾಗಿರಲಿಲ್ಲ. ಇನ್ನೇನು ಮಾಡೋದು, ನಾರ್ಮಲ್ ನಮ್ಮ ಬೇಕ್ರಿಗೆ ಹೋಗೋಣ ಅಂತ ಅಂದ್ಕೊಂಡು ಬೇಕ್ರಿಗೆ ಹೋಗಿ ವೆಜ್ ಪಫ್ ತೊಗೊಂಡ್ವಿ. ಲೋಕಲಲ್ಲಿ ತಿನ್ನೋದೇ ಒಂಥರ ಮಜಾ. ಪಫ್ ಎಲ್ಲ ತಿನ್ಕೊಂಡು ಪಾಪ ಅವ್ರಿಗೂ ಕೂಡ ಊರಿಗೆ ಟೈಮ್ ಆಗಿತ್ತು ಅಂತ ಅವರು ಕೂಡ ಹೊರಟರು. ಹೊಳೆ ಎಲ್ಲ ನೋಡ್ಕೊಂಬಂದು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.